ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಭಾರತ ಚುನಾವಣಾ ಆಯೋಗದಿಂದ 2024-25ನೇ ಸಾಲಿನ ಅತ್ಯುತ್ತಮ ಚುನಾವಣಾ ಪದ್ಧತಿ ಅಳವಡಿಸಿಕೊಂಡು ಅನುಷ್ಠಾನಕ್ಕೆ ತಂದಿದ್ದಕ್ಕಾಗಿ ಅಧಿಕಾರಿಗಳು ಹಾಗೂ ಇಲಾಖೆಗಳಿಗೆ ಪ್ರಶಸ್ತಿ ಘೋಷಿಸಿದ್ದು, ಕಲಬುರಗಿಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಮ್ ಅವರಿಗೆ ಭಾರತೀಯ ಚುನಾವಣಾ ಆಯೋಗ ಪ್ರಶಸ್ತಿ ಘೋಷಿಸಿದೆ. ಭಾರತ ಚುನಾವಣಾ ಆಯೋಗವು 2024-25ನೇ ಸಾಲಿನ ಅತ್ಯುತ್ತಮ ಚುನಾವಣಾ ಪದ್ಧತಿ ಅಳವಡಿಸಿಕೊಂಡು ಅನುಷ್ಠಾನಕ್ಕೆ ತಂದಿದ್ದಕ್ಕಾಗಿ ಅಧಿಕಾರಿಗಳು ಮತ್ತು ಸಂಸ್ಥೆಗಳಿಗೆ ಪ್ರಶಸ್ತಿ ಘೋಷಿಸಿದ್ದು, ಜನರಲ್ ಕೆಟಗರಿ ವಿಭಾಗದಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಚುನಾವಣಾ ಅಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಮ್ ಅವರಿಗೆ ಪ್ರಶಸ್ತಿ ಘೋಷಿಸಿದೆ. ಈ ಕುರಿತು ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಪತ್ರ ಬರೆದಿರುವ ಭಾರತ ಚುನಾವಣಾ ಆಯೋಗವು ಇದೇ ಜನವರಿ 25ರಂದು ನವದೆಹಲಿಯ ದೆಹಲಿ ಕಂಟೋನ್ಮೆಂಟ್ ಪ್ರದೇಶದ ಮಾಣಿಕ್ ಷಾ ಸೆಂಟರ್ ನಲ್ಲಿ ನಡೆಯುವ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದ್ದು, ಪ್ರಶಸ್ತಿ ಪುರಸ್ಕೃತರು ಆಗಮಿಸಲು ಅಧಿಕೃತ ಆಹ್ವಾನ ನೀಡುವಂತೆ ತಿಳಿಸಿದೆ. ಜನರಲ್ ಕೆಟಗರಿಯಲ್ಲಿ 11, ಸ್ಪೆಷಲ್ ಕೆಟಗರಿಯಲ್ಲಿ 3, ಅತ್ಯುತ್ತಮ ನಿರ್ವಹಣೆಗೆ 3 ರಾಜ್ಯದ ಸಿಇಒಗಳಿಗೆ ಹಾಗೂ ಅತ್ಯುತ್ತಮ ಇಲಾಖೆಗಳ ಭಾಗದಲ್ಲಿ ಕೇಂದ್ರದ NIC, ರೈಲ್ವೆ ಹಾಗೂ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆಗೆ ECI ಪ್ರಶಸ್ತಿ ಘೋಷಿಸಿದೆ. ಇನ್ನು ಜನರಲ್ ಕೆಟಗರಿಯಲ್ಲಿ IAS ಅಧಿಕಾರಿಯಾಗಿರುವ 9 ಜನ ಜಿಲ್ಲಾ ಚುನಾವಣಾ ಅಧಿಕಾರಿಗೆ ಮತ್ತು 2 IPS ಅಧಿಕಾರಿಗಳಿಗೆ ಪ್ರಶಸ್ತಿ ಲಭಿಸಿದ್ದು, ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಪ್ರಶಸ್ತಿಗೆ ಭಾಜನರಾದ ಕರ್ನಾಟಕದ ಏಕೈಕ ಅಧಿಕಾರಿಯಾಗಿದ್ದಾರೆ. ಕರ್ನಾಟಕ ಲೋಕಾಯುಕ್ತ SP BK ಉಮೇಶ್ ಅವರು ಚಂದಾಪುರದ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯಕ್ಕೆ ದಿಢೀರನೆ ಭೇಟಿ ನೀಡಿದರು. ಮಾನ್ಯ ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಕಲಬುರಗಿ SP BK ಉಮೇಶ್ ಅವರು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯ ಚಂದಾಪುರ, ತಾಲೂಕಾ ಚಿಂಚೋಳಿ, ಜಿಲ್ಲಾ ಕಲಬುರಗಿಗೆ ದಿಢೀರನೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ವಸತಿ ನಿಲಯದ ವಿದ್ಯಾರ್ಥಿಗಳು ತಮ್ಮ ನೋವನ್ನು ಹೇಳಿಕೊಂಡರು. ಅನ್ನ ಸಾಂಬಾರ್, ಅನ್ನ ಚೆನ್ನಾಗಿ ಕುದಿಯುವುದಿಲ್ಲ, ದಪ್ಪ ಕಿಚಡಿಯಾಗುತ್ತದೆ, ಇಡ್ಲಿ ಪ್ರಮಾಣ ಕಡಿಮೆ ಇರುತ್ತದೆ, ಹೊಟ್ಟೆ ತುಂಬುವುದಿಲ್ಲ, ಪ್ರತಿನಿತ್ಯ ಬರೀ ಕಾಳಪಲ್ಯ ಮಾಡುತ್ತಾರೆ ಎಂದು ಹೇಳಿ ವಿದ್ಯಾರ್ಥಿಗಳು ನೋವನ್ನು ಲೋಕಾಯುಕ್ತ ಅಧಿಕಾರಿ SP ಎದುರುಗಡೆ ತಿಳಿಸಿದರು. ಮತ್ತು ಹಾಜರಾತಿ ಪುಸ್ತಕ, ಬಯೋಮೆಟ್ರಿಕ್ ಅಟೆಂಡೆನ್ಸ್ ವ್ಯತ್ಯಾಸ ಕಂಡುಬರುತ್ತದೆ. ಹಾಸ್ಟೆಲ್ ವಾರ್ಡನ್ಗೆ ಯಾವುದೇ ನಾಲೆಜ್ ಇಲ್ಲ. ನಾವು ಕೇಳುವ ಪ್ರಶ್ನೆಗೆ ಉತ್ತರ ಕೊಡುವುದೇ ಬೇರೆ. ಹೆಚ್ಚಿನದನ್ನು ಕೇಳಿದಾಗ ನಮ್ಮ ಮೇಲಾಧಿಕಾರಿಗಳಿಗೆ ಗೊತ್ತು ಎಂದು ಹೇಳಿದನು. ಈ ವೇಳೆ ದಾಖಲೆ ಪರಿಶೀಲನೆ ನಡೆಸಿದರು. ಚಲನವಲನ, ರಿಜಿಸ್ಟಾರ್, ಕ್ಯಾಶ್ ರಿಜಿಸ್ಟಾರ್, ಹಾಜರಾತಿ ಪುಸ್ತಕ ಮುಂತಾದವುಗಳ ಪರಿಶೀಲನೆ ನಡೆಸಲಾಯಿತು. ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವುದಕ್ಕೆ ಗ್ರಂಥಾಲಯ, ಕಂಪ್ಯೂಟರ್ ವ್ಯವಸ್ಥೆ ಇಲ್ಲ. ಹಾಸ್ಟೆಲ್ ನಿಂದ ಹೋಗುವ ರಸ್ತೆ ಕೆಸರುಗದ್ದೆಯಾಗಿದ್ದು, ರಸ್ತೆ ದೀಪಗಳು ಸೇರಿದಂತೆ ಮೂಲ ಸೌಕರ್ಯ ಇಲ್ಲ. ಕುಡಿಯುವ ನೀರು, ಫಿಲ್ಟರ್ ನೀರಿನ ಮಷಿನ್ ಕೆಟ್ಟು ಹೋಗಿದೆ. ಅಡಿಗೆ ಮಾಡುವ ಹಿಟ್ಟು ಕಲಿಸುವ ಮಷಿನ್ ಕೂಡ ಕೆಟ್ಟು ಹೋಗಿದೆ. ಬೆಡ್ಗಳು, ಕಾಟ್ಗಳು ಸಮಂಜಸವಾಗಿ ಇಲ್ಲ ಮತ್ತು ಒಂದೇ ರೂಮಿನಲ್ಲಿ 15ರಿಂದ 18 ವಿದ್ಯಾರ್ಥಿಗಳು ಇರುತ್ತೇವೆ ಎಂದು ವಿದ್ಯಾರ್ಥಿಗಳು ತಿಳಿಸಿದರು. ವಿದ್ಯಾರ್ಥಿಗಳಿಗೆ ಊಟದ ಮೆನು ಪ್ರಕಾರ ಊಟ ಸಿಗುತ್ತಿಲ್ಲ ಎಂದು ಮಕ್ಕಳು ತಿಳಿಸಿದರು. ಎಸ್ಪಿ ಸಾಹೇಬರು ಮಕ್ಕಳ ಜೊತೆ ಮಾತನಾಡಿದರು. ನಿಮಗೆ ಊಟ ಸರಿಯಾಗಿ ಕೊಡಲಿಲ್ಲ ಎಂದರೆ ನಮಗೆ ಸಂಪರ್ಕ ಮಾಡಿ ಎಂದು ತಿಳಿಸಿದರು. ಅಲ್ಲದೆ ಎಸ್ಪಿ ಅವರು ಸುಲೇಪೇಟ್ನ ಸರ್ಕಾರಿ ಆಸ್ಪತ್ರೆಗೂ ಕೂಡ ಭೇಟಿ ನೀಡಿದರು.
ಈ ಸಂದರ್ಭದಲ್ಲಿ ಲೋಕಾಯುಕ್ತ ಎಸ್ಪಿ ಬಿಕೆ ಉಮೇಶ್ ಅವರೊಂದಿಗೆ ಪೊಲೀಸ್ ಬಸವರಾಜ್, ವಸಂತ ರಾಣೋಜಿ ಸೇರಿದಂತೆ ಹಾಸ್ಟೆಲ್ನ ದ್ವಿತೀಯ ದರ್ಜೆಯ ಸಹಾಯಕರಾದ ಸಾಗರ್ ಮತ್ತು ವಾರ್ಡನ್, ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಡೈಲಿ 23 ಕನ್ನಡ ಇರ್ತೀವ್ರಿ. ಇಲ್ಲ ಬೆಡ್ಗಳು ಬರ ಸರಿ ಹೋಗಲ್ರಿ. ಎಲ್ಲ ಬಾತ್ರೂಮ್ದಾಗ ಅಲ್ಲಿ ಇಲ್ಲಿ ಹೋಗ್ತಾರೆ. ರೂಮ್ದಾಗ ಇದ್ದವ್ರು ಒಂದೊಂದರೊಳಗೆ ಮುಗ್ಗಾರ 4 ಜನ ಇಕ್ಕ್ಯಾರಿ ಬಟ್ಟಿ ಒಂದೊಂದು ಡೆಸ್ಕ್ ಒಳಗೆ. ಜಲ್ಕ ಮಾಡ್ಯಾರಲ್ರಿ. ಈ ಥರ ಇದ್ರೆ ಹೆಂಗೆ ಮಾಡ್ಬೇಕ್ರಿ? ಈ ಥರ ಇದ್ರೆ ಹೆಂಗೆ ಮಾಡ್ಬೇಕು? ನಾ ಮುಸ್ತೀನ್ರಿ ಮತ್ತೆ ಅವ್ರು ಕರೆದ ಬಿಡ್ತಾರೆ. 2 ಸಲ ಬಂದು ಕಂಟಿನ್ಯೂ ಬರ್ತೀನಿ. ಕ್ಲೀನ್ ಆಗಿಲ್ವಲ್ಲ, ಯಾಕೆ ಕ್ಲೀನ್ ಮಾಡಿಸ್ಬೇಕಲ್ವಾ? ಮಾಡಿಸ್ತಾರೆ. ಹೊರಗಡೆ ಇದೆ ಬಾ. ಆಯ್ತು ಸರ್ ರೇಷನ್ ಕರೆಕ್ಟ್ ಉಂಟು ಸರ್. ರೇಷನ್ ಕರೆಕ್ಟ್ ಉಂಟು ಸರ್. ಖರಾಬ್ ಅಕ್ಕಿ ಭಾಳ ಇದೆ ಸರ್. ಎಷ್ಟು ಉಂಟು ಸರ್? ಒಳ್ಳೆ ಇಲ್ಲ. ಸಪ್ಲೈ ಎಲ್ಲಿಂದ ಮಾಡೋದು? ನೈಟ್ ತಂಪಿನ ಚಟ್ನಿ ಮಾಡಿ ಊಟ ಮಾಡೋದು ಸರ್. ಡೈಲಿ ಬೇರೆ ಯಾವುದು ಹೆಸರು ಕಾಳು ಅಷ್ಟೇ ಮಾಡ್ತೀವಿ ಸರ್. ಹೆಸರು ಕಾಳಿನ ಸಾಂಬಾರು ಮಧ್ಯಾಹ್ನ ಅಂತೂ ಅದೇ ಸರ್. ಹೆಸರು ಕಾಳು ಮಾಡ್ತೀವಿ ಸರ್. ನೈಟ್ ಬೇಕಾದ್ರೆ ತರಕಾರಿ ಮಾಡ್ಬೋದು ಸರ್. ಬೆಳಗ್ಗೆ ಅವಲಕ್ಕಿ ಒಂದು ಮೆನು ಪ್ರಕಾರ ಮಾಡ್ತಾರ ಹೇಗಿರ್ತದೆ? ಮೆನು ಮಾಡಕ್ ಬರಲ್ಲ ಸರ್. ಇಲ್ಲಿ ಮಾಡ್ತೀವಿ ಸರ್. ಮಾಡ್ತಾರಂತಾರೆ ಸರ್. ಅದನ್ನ ಮಾಡಕ್ ಹೋಗಿ ಹೊಂಟಿಲ್ಲ ಸರ್. ಮಾಡಕ್ಕಂತ ಮಾಡಿದ್ರೆ ಇಲ್ಲಿ ಮಾಡೋದು ಅವ್ರಿಗೆ ಮಾಡಕ್ ಹೊಂಟಿಲ್ಲ ಸರ್. ಅವ್ರಿಗೆ ಮಾಡಕ್ಕೆ ಮಾಡ್ಲಕ್ ಬರಲ್ಲ. ಏನೇ ಮಾಡಿಲ್ಲ ಅಂತ ಮಾಡಲ್ರಿ. ಒಂದಿನ ಮಾಡಲಿ ಕಾಯಿ ತಟ್ಟೆ ಕೊಡ್ತಾರೆ. ಮೆನು ಪ್ರಕಾರ ಮಾಡಲ್ಲ. ಅದು ಒಂದಿನ ಪ್ರಾಬ್ಲಮ್ ಉಂಟು. ಡೈಲಿ ಹಂಗೆ ಒಂದಿನ ಊಟ ಸಿಟ್ ಆಗಬೇಕು. ಕಾಯಿಪಲ್ಯ ಕರೆಕ್ಟ್ ಹಾಕ್ತಾರ? ಹೆಸರು ಕಾಳು ಅಷ್ಟೇ ಸರ್. ಅದಷ್ಟೇ ಅದಕ್ಕೆ ಬಿಡ್ರೆ ಮಧ್ಯಾಹ್ನ ಮತ್ತೆ ಹೆಸರು ಕಾಳು ಸರ್. ಫಿಕ್ಸೇ ಕಾಳುಪಲ್ಯ ಬಂದು ಅದೇ ಸರ್. 2 ಕಿಟ್ಟಿ ಒಂದು ಬ್ರೆಡ್ ಕೊಡ್ತಾರೆ ಅಷ್ಟೇ. 2 ಕಿಟ್ಟಿ ಒಂದು ಬ್ರಷ್ ಸರ್. ಬ್ರಷ್ ಕಿಟ್ಟಿ ಬ್ರಷ್ ಉಂಟು ಸರ್. ಕೊಡ್ಬೇಕಲ್ಲ, ಬ್ರಷ್ ಕೊಡ್ಬೇಕಲ್ಲ ಸರ್. ಒಂದು ಕಿಟ್ಟಿ ಒಂದು ಕೊಡ್ಬೇಕಲ್ಲ ಸರ್. ತಿಂಗಳಿಗೆ ಮಂತ್ಲಿ ಬ್ರಷ್ ಇಲ್ಲ ಸರ್. 2 ಮಂತ್ಸಿಗೆ ಒಂದು ಬ್ರಷ್ ಉಂಟು ಸರ್. ಟೂತ್ ಬ್ರಷ್. ಸಪ್ಲೈ ಇದೆ ನೋಡ್ಬೋದು. ಸಪ್ಲೈ ಇದು ಮಾಡಿಲ್ವಾ? ಇಲ್ಲ ಸರ್. ಸಪ್ಲೈ ಮಾಡಲ್ಲೇ ಇವರು ಇಟ್ಕೊಂತಾರಂತಲ್ಲ, ಇಲ್ಲ ಸಪ್ಲೈನೇ ಬರ್ತಾ ಇಲ್ಲ. ಸಪ್ಲೈನ್ ಹೊಂಟಿಲ್ಲ ಇರ್ತಾರೆ. ಏನು ಮಾಡ್ತಾರೆ ಅವ್ರು ಅಂತಾರೆ ನೋಡೋಣ, ಆಯ್ತು. ಓಕೆ ಅಷ್ಟೇ. ಇವತ್ತು ಬೇರೆ ಸೋಪು ಇದೆಲ್ಲ ಕೊಡ್ತಾರೆ. ಸೋಪ್ ನೀರೆಲ್ಲ ಹೇಗಿದೆ? ಹಿಂಗೆ ಒಳಗೆ ನೋಡಿ ಪೂರ ಎಲ್ಲ ಗಲೀಜ್ ಅದ ರೀ. ಎಷ್ಟು ಜನ ಇದ್ದಾರೆ ಇಲ್ಲಿ? ಇಲ್ಲಿ ಸರ್ ಇಲ್ಲಿ 11 ಜನ ಇದೆ ಸರ್. 18 ಜನ ಇದೆ ಸರ್. ಇಲ್ಲಿ ಅಡುಗೆ ಮತ್ತು ಬೇರೆ ನೋಡ್ಕೊಳ್ಳಿಕ್ಕೆ ವಾರ್ಡನ್ ಬಿಟ್ಟರೆ ಚೆನ್ನಾಗಿರಲಿ. ಮಾಡಲ್ಲ ಇರ್ತಾರೆ. ಆಮೇಲೆ ಈಗೆಲ್ಲ ಕಿಚನಲ್ಲಿ ಯಾರು ನೋಡ್ಕೋತಾರೆ? ಕಿಚನ್ ಕುಕ್ ಒಬ್ಬರು ಇದ್ದಾರೆ ಸರ್. ಎಷ್ಟು ಜನ ಇರಬೇಕು? ಕುಕ್ ಒಬ್ಬ ಅಣ್ಣ ಇದ್ದಾನೆ. ಅವ್ನು ಇರ್ತಾನೆ ಸರ್. ಅವ್ರು ಈ ಟೈಮ್ ಇರ್ತಾರೆ. ಅಡುಗೆ ಮಾಡಕ್ಕೆ ಎಷ್ಟು ಜನ? 4 ಜನ. 4 ಜನ ಇಲ್ಲೇ ಇರ್ತಾರೆ? ನೈಟ್ ಹೋಗ್ತಾರೆ. ಈಗ ಒಂದು ಇರಬೇಕಲ್ಲ ಅಷ್ಟು ಸರ್. ಈಗ ನಿನ್ನೆ ರಾತ್ರಿ ತೋರಿಸಿ ಸ್ವಲ್ಪ ಪಾಕೆಟ್ ಬಂದವ್ರು ಇದಲ್ರಿ ಒಳ್ಳೆ ಒಂದೊಂದು ಪಾಕೆಟ್ ಬಂದವ್ರು ಹಂಗೆ ಬರ್ತಾವೆ ಸರ್. ಕಾಳು ಪಲ್ಯ ಒಂದನೇ ಹೆಸರು ಕಾಳ್ದಾಗ ಇಲ್ಲಿ ಪಾಲಕ್ ಹಾಕಿ ಸರ್.
ಮಟ್ಕೆ ಸರ್ ಟೆಂಡರ್ ಯಾರು ತಗೊಂಡಿರ್ತಾರಲ್ಲ ಟೆಂಡರ್ ತಗೊಂಡ್ರೆ ಇಂಜಿನಿಯರ್ಗೆಲ್ಲ ಒಳ್ಳೆಯದೇ ಇದೆ. ನೀರು ಕುಡಿಲ್ಲ ಯಾವಾಗ ಸರ್ ತಂದಿದ್ರೆ ಒಂದು ದಿವಸ ನೀರು ಕೊಡ್ತೀವಿ ಜಾಸ್ತಿ. ಯಾರು ಕೊಡ್ತಿದ್ರು ಇದು ಒಳಗೆಲ್ಲ ಹಾಸ್ಪಿಟಲ್ ಮತ್ತೆ ಮನೆಗೆ ಒಂದು ವಾರ ಅಷ್ಟೇ ಕರೆಕ್ಟ್ ಕಟ್ಟೋದು ಕಟ್ತಿರೋ ಸ್ವಲ್ಪ ಅಗಲ ಕಟ್ಟೋದಿಲ್ವನ್ರಿ ನೀರು ನೋಡಿ ಇದು ನೋಡಿ ಎಷ್ಟು ಗಲೀಜ್ ಇದೆ. ಕಲಬುರಗಿಯ ರಂಗಾಯಣದ ಸಭಾಂಗಣದಲ್ಲಿ ಉರಿಯ ಉಯ್ಯಾಲೆ ಏಕ ವ್ಯಕ್ತಿ ರಂಗನಾಟಕ ಪ್ರದರ್ಶನ ಏರ್ಪಡಿಸಲಾಗಿತ್ತು. ರಂಗಾಯಣ ಕಲಬುರ್ಗಿ ಮತ್ತು ರಂಗಮಾಧ್ಯಮ ಹವ್ಯಾಸಿ ನಾಟಕ ಸಂಸ್ಥೆ ಕಲಬುರ್ಗಿಯ ಸಹಯೋಗದೊಂದಿಗೆ ರಂಗಮಾಧ್ಯಮ ಸುವರ್ಣ ಮಹೋತ್ಸವ ವರ್ಷಾಚರಣೆಯ ನಿಮಿತ್ತ ಖ್ಯಾತ ಸಾಹಿತಿ ನಾಟಕಕಾರ ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿಯವರ ನಾಟಕ ಉರಿಯ ಉಯ್ಯಾಲೆ ಏಕ ವ್ಯಕ್ತಿ ರಂಗನಾಟಕ ಕಲಾವಿದೆ ಶಾಂತಾ ಭೀಮಸೇನ್ ರಾವ್ ಇವರಿಂದ ನಾರಾಯಣ ಕುಲಕರ್ಣಿಯವರ ನಿರ್ದೇಶನದಲ್ಲಿ ದಿನಾಂಕ 21 ಜನವರಿ 2025 ಮಂಗಳವಾರದಂದು ಸಾಯಂಕಾಲ 6 ಗಂಟೆಗೆ ಕಲಬುರ್ಗಿ ನಗರದ ರಂಗಾಯಣದ ಸಭಾಂಗಣದಲ್ಲಿ ಪ್ರದರ್ಶನಗೊಂಡಿತು. ಇದರ ಉದ್ಘಾಟಕರಾಗಿ ಸರ್ವಜ್ಞ ಶಿಕ್ಷಣ ಸಂಸ್ಥೆಗಳ ಸಮೂಹ ಕಲಬುರ್ಗಿಯ ಸಂಸ್ಥಾಪಕರಾದ ಚನ್ನಾರೆಡ್ಡಿ ಪಾಟೀಲ್ ಆಗಮಿಸಿದ್ದರು. ಅತಿಥಿಗಳಾಗಿ ಕಲಬುರ್ಗಿಯ ಖ್ಯಾತ ಉದ್ಯಮಿಗಳಾದ ಕೃಷ್ಣಾಜಿ ಕುಲಕರ್ಣಿ ಆಗಮಿಸಿದ್ದರು. ಗೌರವ ಉಪಸ್ಥಿತರಾಗಿ ರಂಗಾಯಣ ಕಲಬುರ್ಗಿಯ ನಿರ್ದೇಶಕರಾದ ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರ್ಗಿಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ವಹಿಸಿದ್ದರು. ಇದೇ ವೇಳೆ ಕರ್ನಾಟಕ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿಲ್ಪ ಕಲಾವಿದರಾದ ಶಕುಂತಲಾ ಮಾನಯ್ಯ ಬಡಿಗೇರ್ ಇವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರಂಗಾಯಣ ಕಲಬುರ್ಗಿಯ ಉಪನಿರ್ದೇಶಕರಾದ ಜಗದೀಶ್ವರಿ ನಾಸಿ, ರಂಗಮಾಧ್ಯಮ ಕಲಬುರ್ಗಿಯ ಸಂಚಾಲಕರಾದ ನಾರಾಯಣ ಕುಲಕರ್ಣಿ, ರಂಗಮಾಧ್ಯಮ ಕಲಬುರ್ಗಿಯ ಸಂಘಟಕರಾದ ಕೆಪಿ ಗಿರಿಧರ್ ಉಪಸ್ಥಿತರಿದ್ದರು. ರಂಗದ ಮೇಲೆ ಮತ್ತು ಹಿಂದೆ ಬದ್ರಿನಾಥ್ ಮುಡುಬಿ ಇವರಿಂದ ಪಿಟೀಲು, ಬದ್ರಿನಾಥ್ ಮುಡುಬಿ, ಶಾಂತಾ ಭೀಮಸೇನ್ ರಾವ್ ಇವರಿಂದ ಗೀತ ಗಾಯನ, ವಿಲಾಸ್ ಸಾತ್ಕೇಡ್ ಹಾಗೂ ಅರವಿಂದ್ ಕುಲಕರ್ಣಿ ಇವರಿಂದ ಬೆಳಕು, ನಾಗರಾಜ್ ಕುಲಕರ್ಣಿ ಹಾಗೂ ಜಿತೇಂದ್ರ ಕೊಥಳಿಕರ್ ಇವರಿಂದ ರಂಗ ಸಜ್ಜಿಕೆ ಮತ್ತು ಪ್ರಸಾದನ, ಕೆಪಿ ಗಿರಿಧರ್ ಇವರಿಂದ ರಂಗ ನಿರ್ವಹಣೆ ಮಾಡಲಾಯಿತು. ರಂಗಮಾಧ್ಯಮ ಕಲಾವೃಂದದ ಪ್ರಭಾಕರ್ ಸಾತ್ಖೇಡ್, ಐಎಸ್ ನವಲಿ, ಮೋಹನ್ ಹೆಚ್ ಸೀತನೂರ್, ಸೀತಾ ಮಲ್ಲಾಬಾದಿ, ಮಧ್ವೇಶ್ ಕುಲಕರ್ಣಿ, ಸಂಗಮನಾಥ್ ರೇವತ್ಗಾಂವ್, ಸಂಧ್ಯಾ ಹೊನಗುಂಟಿ, ರಮೇಶ್ ಜೋಶಿ, ಮಾನಯ್ಯ ಬಡಿಗೇರ್, ಕೆಎಂ ಸಂಗಾಪುರೆ, ಸಂಗಮೇಶ ಸ್ಥಾವರಮಠ್, ದೇವನಾಥ್ ಮಾಳಗಿ, ರಾಜು ಹವಾಲ್ದಾರ್, ಶ್ರುತಿ ಸಗರ್, ರಂಜಿಶಾ ಕುಲಕರ್ಣಿ, ಪ್ರಸಾದ್ ಅಷ್ಟಗಿ, ಪ್ರಹ್ಲಾದ್ ಕಡೇಚೂರ್, ವಿಠಲ್ ಆಂದೋಲಾ, ಅರುಣ್ ದೇಸಾಯಿ, ಡಾಕ್ಟರ್ ರಾಘವೇಂದ್ರ ಕುಲಕರ್ಣಿ, ಡಾಕ್ಟರ್ ಮಹೇಶ್ ಇ ಬಡಿಗೇರ್, ಡಾಕ್ಟರ್ ಸುನಂದಾ ಸಾಲವಾಡ್ಗಿ, ವೆಂಕಟರಾವ್ ದೇಶಪಾಂಡೆ, ಡಾಕ್ಟರ್ ಲಕ್ಷ್ಮೀಶಂಕರ್ ಜೋಶಿ ಹಾಗೂ ಮಾಣಿಕ್ ನಾಗಗೊಂಡ ಉಪಸ್ಥಿತರಿದ್ದರು. ಸಂಗಮೇಶ್ವರ ಮಹಿಳಾ ಮಂಡಳ ಕಲಬುರ್ಗಿಯ ಅಧ್ಯಕ್ಷರಾದ ವೈಶಾಲಿ ದೇಶಮುಖ್ ಹಾಗೂ ಓಂಕಾರ ನೃತ್ಯ ಸಾಧನ ಕಲಬುರ್ಗಿಯ ಡಾಕ್ಟರ್ ಶುಭಾಂಗಿ ಇವರು ಸಹಕಾರ ನೀಡಿದರು. 90 ನಿಮಿಷಗಳ ಸುದೀರ್ಘವಾದ ನಾಟಕವನ್ನ ಏಕ ವ್ಯಕ್ತಿ ರಂಗಪ್ರಯೋಗ ಮಾಡಿದಂಥವರು ಶಾಂತಾ ಭೀಮಸೇನ್ ಅವರು, MSI ಡಿಗ್ರಿ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕಿಯರು, ನಮ್ಮ ತಂಡದ ಹಿರಿಯ ಕಲಾವಿದೆ. ಇದಕ್ಕಾಗಿ ಅವರು ತುಂಬಾ ಶ್ರಮಪಟ್ಟು ಈ ಒಂದು ಇದನ್ನ ಪ್ರದರ್ಶನವನ್ನು ಕೊಡೋಕೆ ಪ್ರಯತ್ನ ಮಾಡಿದ್ದೀವಿ. ಸಾಮಾನ್ಯವಾಗಿ ಹೇಳಬೇಕು ಅಂದರೆ ನಮಗಿದು ಒಂದು ಸಾಹಸದ ಕೆಲಸ ಅಂತಲೇ ಇತ್ತು. ನಾವು ರಂಗ ಮಾಧ್ಯಮದಿಂದ ಕೊಟ್ಟಿದ್ದೀವಿ, ಸಾಕಷ್ಟು ನಾಟಕಗಳನ್ನು ಮದ್ರಾಸಿಗೆ ಕೊಟ್ಟಿದ್ದೀವಿ, ಕಾರವಾರ, ಗೋವಾ, ಮೈಸೂರು, ದಸರಾ, ಹಂಪಿ ಉತ್ಸವ. ಆದರೆ ಇಂಥ ಒಂದು ಪ್ರದರ್ಶನವನ್ನು ನಾವು ಮೊಟ್ಟ ಮೊದಲ ಬಾರಿಗೆ ಒಂದು ಚಾಲೆಂಜಿಂಗ್ ಆಗಿ ಸ್ವೀಕರಿಸಿ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಮ್ಮದು, ಅಭಿಪ್ರಾಯ ನಿಮ್ಮದು, ಹೇಗಾಗಿದೆ ಅನ್ನೋದನ್ನು ತಾವೇ ಹೇಳಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಪಿಟೀಲು ವೈಲಿನ್ ಧನ್ಯವಾದ ಹೇಳ್ತಾ ಹಿರಿಯರಾದಂತ ಲವ್ಲಿ ಅವರು ಯಾರ ಹೆಸರು ತಗೋಬೇಕು ನಮ್ಮ ಅಣ್ಣ ಹೇಳ್ತಿರ್ತಾರೆ, ಊರೆಲ್ಲ ನೆಂಟರು ತೀರಿ ಎಲ್ಲ ಬಳಗ ಯಾರನ್ನ ನೆನೆಯಲಿ ಅಂತ. ಹೀಗಾಗಿ ಸಹಕಾರ ನೀಡಿದಂತ ಎಲ್ಲವರಿಗೂ ನಾವು ಕೃತಜ್ಞರಾಗಿದ್ದೇವೆ. ನಾವು ಇದರ ಒಂದು ಪ್ರದರ್ಶನವನ್ನ ಮತ್ತೆ ಒಂದು ದೊಡ್ಡ ಹಾಲ್ನಲ್ಲಿ ಇಟ್ಕೊಳ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ತಮಗೆ ಮತ್ತೆ ಇನ್ವೈಟ್ ಮಾಡ್ತೇವೆ. ನಮಗೆ ಇಲ್ಲಿ ಅವಕಾಶವನ್ನು ಕೊಟ್ಟಂತ ರಂಗಾಯಣದವರಿಗೂ, ರಂಗಾಯಣದ ನಿರ್ದೇಶಕಿಯಾದಂತ
ಮತ್ತು ಸುಜಾತ ಜಂಗಮ್ ಶೆಟ್ಟಿ ಅವರಿಗೂ ಮತ್ತು ಜಗದೀಶ್ವರಿ ನಾಸೆ ಅವರಿಗೂ ಉಪನಿರ್ದೇಶಕರಿಗೂ ಅಲ್ಲಿಯ ಸಂಪೂರ್ಣ ಸಿಬ್ಬಂದಿಯ ಸಹಕಾರಕ್ಕೂ ಕೂಡ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ, ಶುಭರಾತ್ರಿ. ರಂಗಾಯಣ ಕಲಬುರಗಿ ಮತ್ತು ರಂಗ ಮಾಧ್ಯಮ ಪ್ರವೇಶ ನಾಟಕ ಸಂಸ್ಥೆ ಕಲಬುರಗಿ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಉಯ್ಯಾಲೆ ಅಂತಕ್ಕಂಥ ಒಂದು ಏಕವ್ಯಕ್ತಿ ನಾಟಕ ಪ್ರದರ್ಶನ ಬಹಳ ಕಿರಿಯ ಆದರೂ ಕೂಡ ಸ್ವಾಮಿ ಕುಲಕರ್ಣಿ ಸರ್ ಅವರು ನನ್ನ ಮೇಲೆ ಬಹಳ ಪ್ರೀತಿಯಿಂದ, ನಾನು ಅವರ ಕಟ್ಟ ಅನುಯಾಯಿ ಮತ್ತು ಅವರು ಮತ್ತು ನಮ್ಮ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಸಾಹೇಬರು ಒಂದೇ ಜಿಲ್ಲೆಯಲ್ಲಿಲ್ಲ. ಅವರಿಬ್ಬರು ಕೂಡ ಒಬ್ರಿಗೊಬ್ರು ಬಹಳಷ್ಟು ಆತ್ಮೀಯರು. ನನ್ನ ಮೇಲೆ ಕೂಡ ಅವರಿಬ್ಬರದು ಬಹಳ ಪ್ರೀತಿ, ವಿಶ್ವಾಸ ಮತ್ತು ದಯೆ, ಪೂರ್ವ ಕಟಾಕ್ಷ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಬಹಳ ಚಿಕ್ಕವರಿದ್ದರೂ ಕೂಡ ಹಳ್ಳಿಯಲ್ಲಿ ಈ ನಾಟಕಗಳನ್ನು ನೋಡಿ ಬೆಳೆದಿರ್ತಕ್ಕಂಥ. ಹಳ್ಳಿಯಲ್ಲಿ ನಾಟಕ ಅಂದ್ರೆ ಗೌಡ್ರ ಮನೆ ಮುಂದೆ, ನಮ್ಮ ಮನೆ ಮುಂದೆ ನಾಟಕ. ನಮ್ಮಲ್ಲಿ ಇನ್ನ ಮನೆಯಲ್ಲಿ ದೊಡ್ಡ ಸ್ಟೇಜ್ ಇದೆ, ಕಾಲು ಬೇಟಿ ಕೂಡ ಇದೆ ಮನೆಯಲ್ಲಿ. ಇನ್ನ ಬಾರಿಸೋರು ಯಾರಿಲ್ಲ, ಆಡೋರು ಯಾರಿಲ್ಲ, ಮತ್ತೆ ನೋಡೋರು ಯಾರು. ನಾವು ಅಕಸ್ಮಾತ್ ಆಗಿ ಹಳ್ಳಿಯಲ್ಲಿ ಆ ತರ ಒಂದು ನಾಟಕ ಇರದೇ ಇದ್ರೆ ನಮ್ಮ ವ್ಯಕ್ತಿತ್ವ ಈ ತರ ರೂಪ ಕೊಡ್ತಾ ಇರಲಿಲ್ಲ. ಯಾವುದೋ ಒಂದು ರಾಸ್ಟೋನ್ ಅಂತಿರ್ತಾರೆ, ರಾಸ್ಟೋನ್ ಎಲ್ಲರಿಗೆ ಯಾರು ನಡೀತಾರ ಅವ್ರಿಗೆಲ್ಲ ಅದನ್ನ ದಾಟ್ಕೊಂಡು ಬಿಡ್ಬೇಕು. ಅವರೆಲ್ಲ ಅಂತ ಒಂದು ಕಲ್ಲಾಗ್ತೀವಿ ನಾವೆಲ್ಲ. ಆದ್ರೆ ನಾಟಕಗಳು ನಮ್ಮನ್ನು ಇವತ್ತ ನಮ್ಮ ವ್ಯಕ್ತಿತ್ವವನ್ನ ರೂಪುಗೊಳಿಸಿವೆ. ಅದಕ್ಕೆ ನಾನೇ ಸಾಕ್ಷಿ. ನಾನು ಇಲ್ಲಾದ್ರೂ ಕೂಡ ಬಹಳಷ್ಟು ನಾಟಕದಲ್ಲಿ ಆಸಕ್ತಿ ಇದೆ. ನಾನೆಲ್ಲ ಬಹಳ ಹಿರಿಯರಿದ್ದೀನಿ ಇಲ್ಲೆಲ್ಲ. ನಮ್ಮ ಕಾಲೇಜಿಗೆ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ನೀವ್ ಏನ್ ಮಾಡ್ತೀರಿ ಮಕ್ಳಿಗೆ ಮಾಡ್ಬೇಕು. ಯಾಕೆ ಬಹಳಷ್ಟು ಮಕ್ಕಳನ್ನ ಕಳ್ಕೊಂಡಿದ್ದೇವೆ ನಾವೆಲ್ಲ. ಬಹಳಷ್ಟು ತಾಯಂದಿರು ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಅನಾರೋಗ್ಯದಿಂದ ಅಥವಾ ಯಾವ್ದೋ ವಿವಿಧ ಕಾರಣಕ್ಕಾಗಿ. ಎಷ್ಟು ಜನ ಬರ್ತಾರೆ, ನಮಗೇನ್ ಮಾಡ್ಬೇಕು, ನಮ್ದೆಲ್ಲ ಮುಗಿದೋಗಿದೆ ಆಗಲೇ, ಮಕ್ಕಳಿಗೆ ಮಾಡ್ಬೇಕು ಹೇಳ್ತಾ ಇರ್ತಾರೆ. ಏನ್ ಮಾಡ್ತೀವಿ ಮಕ್ಕಳಿಗೆ ಮಾಡಿ ಅವ್ರು ಕೇಳ್ತಾರೆ. ಇಲ್ಲಿ ಸ್ವಾಮಿ ಕುಲಕರ್ಣಿ ಸರ್ ಬಹಳ ನೋವು ವ್ಯಕ್ತಪಡಿಸಿ, ನೋಡಿ ಚೇರ್ ನಾವೇ ಹಾಕ್ಬೇಕು, ಎಲ್ಲ ನಾವ್ ಹಾಕ್ಬೇಕು. ಯುವಕರೇ ಇಲ್ಲ, ಅವರೆಲ್ಲ ಮೊಬೈಲ್ ಮುಳುಗಿ ಹೋಗಿದ್ದಾರೆ. ಅವ್ರು ಹೊರಗೆ ತರ್ತಕ್ಕಂಥ ಕೆಲಸ ಆಗ್ಬೇಕು. ಬಹಳಷ್ಟು 90% ಯಾಕಂದ್ರೆ ನಾವು ಶಿಕ್ಷಣ ತಜ್ಞರಾಗಿರೋದ್ರಿಂದ ಪಾಠ ಮಾಡೋದ್ರಿಂದ ಬಹಳಷ್ಟು ತಂದೆ ತಾಯಿಗಳಂತ ಬರ್ತಾರೆ ಹೇಳ್ತಾರೆ, ಸರ್ ನಮ್ಮ ಮಕ್ಕಳಿಗೆ ನಾನು ಹೇಳಿದ್ ಅಂತ ಹೇಳ್ಬಾರ್ದು, ಅದನ್ನ ಮೊಬೈಲಿಂದ ಹೊರಗೆ ತಗೊಂಡ್ಬರ್ರಿ. ಕಣ್ಣಿಂದ ಹಾಕ್ತಾರೆ. ಮತ್ತೆ ಮೊಬೈಲ್ ಯಾಕೆ ಕೊಟ್ಟೆ? ಇಲ್ರಿ ಮೊಬೈಲ್ ಕೊಡ್ಲಿಕ್ಕಂದ್ರೆ ಸಾಲಿಗೆ ಹೋಗ್ಲಿಕ್ಕೆ ನಾನು ಏನ್ ಮಾಡಿದ್ದೆ, ಅದಕ್ಕೆ ಮೊಬೈಲ್ ಕೊಟ್ಟಿದ್ದೆ. ಈ ಕಸಗಳಂತ ಆಗ್ಬಾರ್ದು. ಕಸಗಳಲ್ಲ, ನಾವು ಬಿಡಿಸ್ಬೇಕಂತ. ಬಿಡಿಸೋದಕ್ಕೆ ನಮಗೆ ಟೈಮ್ ಇಲ್ಲ, ನಮ್ಮ ತಂದೆ ತಾಯಿ ಟೈಮ್ ಇಲ್ಲ, ಮನೆಗೆ ಹಿರಿಯರಿಗೆ ಟೈಮ್ ಇಲ್ಲ. ಎಂತ ಒಂದು ಅದ್ಭುತವಾಗಿರ್ತಕ್ಕಂಥ ರಂಗ ಮಾಡೋದು. ಪ್ರತಿ ಸಲ ಹೇಳ್ತಾರೆ ನಾವು ಅನಿವಾರ್ಯ. ಈಗ ಬನ್ನಿ ನಾವು ಏನ್ ಮಾಡ್ತಾ ಇದ್ವಿ, ಎನ್ವೈಡಿಯಾದಾಗ ಬೇರೆ ಬೇರೆ ಟೈಮಲ್ಲಿ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಸಾಹೇಬರ ಒಂದು ಜೀವನ ವೃತ್ತ ಅಂತ ಅವರ ನುಡಿಮಂತ್ರಗಳನ್ನು ಕುರಿತು ನಾವು ನಾಟಕ. ಎಂತ ಅದ್ಭುತವಾಗಿ ಮಕ್ಕಳು ತಯಾರಾಗ್ತಿದ್ದೆ ಅಂದ್ರೆ, ಏನೇನು ಇರದೇ ಇರ್ತಕ್ಕಂಥ ಮಕ್ಕಳು, ಇವತ್ತ ಬಹಳ ಒಂದು ಜಂಪ್ ಶೈನ್ ಆಗಿದೆ, ಬಹಳ ಶಕ್ತಿಶಾಲಿ ಆಗಿದೆ. ಅದ್ರಲ್ಲಿ ಅಷ್ಟು ಶಕ್ತಿ ಇದೆ. ಆದ್ರೆ ನಾನು ಮೊನ್ನೆ ಸರ್ ಕಾಲೇಜಿಗೆ ಬಂದಾಗ ಹೇಳಿದ್ದೆ, ಇಲ್ಲ ಸರ್ ನಾವು ಡ್ರಾಮಾ ಯಾವಾಗ ಮಾಡ್ತೀವಿ, ಯೂಶಲಿ ಎನ್ವೈಡಿ ಇದ್ರೆ ಒಂದು ಟಾಟಾ ಚಾರ್ಕ್ ಒಂದೆರಡು ಡ್ರಾಮಾ ಒಂದೆರಡು ಡ್ಯಾನ್ಸ್ ರೈಟ್ ಅಂದ್ಬಿಡ್ತಾರೆ. ಆದ್ರೆ ಮೊದಲಿಂದಲೂ ಕೂಡ ನಮ್ಮ ಮಕ್ಕಳಿಗೆ ಆತರ ಮಾಡಿದ್ದಾದ್ರೆ ಮಕ್ಕಳ ನಿಜವಾದ ಚಾರಿತ್ರ್ಯ ನಿರ್ಮಾಣ. ಇವತ್ತಿನ ದಿವಸ ಈ ರಂಗಾಯಣದಲ್ಲಿ ಉರಿಯ ಉಯ್ಯಾಲಿ ಎಂಬ ಏಕ ವ್ಯಕ್ತಿ ರಂಗನಾಟಕವನ್ನು ಇವತ್ತಿನ ದಿವಸ ಇದೇನು ನಾಟಕಗಳ ಪ್ರೇಮ ಬರ್ತಾ ಕಡಿಮೆ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಇವತ್ತಿನ ಕಂಪ್ಯೂಟರ್ ಯುಗ ಮತ್ತು ಮೊಬೈಲ್ ಯುಗದಲ್ಲಿ ನಾಟಕಗಳಿಗೆ ಆದ್ಯತೆ ಸಿಗ್ತಾ ಇಲ್ಲ. ಯಾಕಂದ್ರೆ ಇವತ್ತಿನ ಒತ್ತಡದ ಜಗತ್ತಿನಲ್ಲಿ ಯಾರಿಗೂ ಕೂಡ ಸಮಯ ಇಲ್ಲ. ಎಲ್ಲರೂ ಕೂಡ ಇನ್ನೂ ಮುಂದೆ ಹೋಗ್ಬೇಕು ಆ ಒಂದು ಇದರಲ್ಲಿ ಇರ್ತಾರೆ. ಆದರೆ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ನಾಟಕಗಳಾಗಲಿ ಇಂಥವು ನೋಡ್ಲಿಕ್ಕೆ ಜನರಿಗೆ ಆಸಕ್ತಿ ಕಮ್ಮಿ ಆಗ್ತಾ ಇದೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ರಂಗ ಪ್ರೇಮಿಗಳು, ನಾಟಕ ಪ್ರಿಯರು, ಹಿರಿಯ ನಿರ್ದೇಶಕರೆಲ್ಲ ಸೇರಿ ಅಂತ ಒಂದು ನಾಟಕವನ್ನು ಏರ್ಪಡಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ
ನಮ್ಮ ಅಧ್ಯಕ್ಷ ಜನ್ನಾರೆಡ್ಡಿ ಪಾಟೀಲ್ರು ಭಾಳ ಮಾರ್ಮಿಕವಾಗಿ ಸುಂದರವಾಗಿ ಭಾಷಣ ಮಾಡಿದರು. ಸಾಕಷ್ಟು ವಿಷಯಗಳನ್ನು ನಮಗೆಲ್ಲ ತಿಳಿಸಿದ್ದಾರೆ. ತಾವೆಲ್ಲರೂ ಕೂಡ ಈ ನಾಟಕವನ್ನು ನೋಡ್ರಿ, ಅವರಿಗೆಲ್ಲ ಪ್ರೋತ್ಸಾಹ ಕೊಡ್ರಿ. ನಾವಂತೂ ನಿಮ್ಗೆ ಯಾವಾಗಲೂ ಜೊತೆ ಇದ್ದೀವಿ, ನೀವು ಯಾವಾಗಲೂ ನಾವು ಪ್ರೋತ್ಸಾಹ ಕೊಡ್ತೀವಿ. ನೀವು ಕೇಳಿದ್ದು ಏನು ಕೇಳಿದ್ರು ನಾವು ಸಹಾಯ ಮಾಡ್ಲಿಕ್ಕೆ ತಯಾರಿದ್ದೀವಿ. ಈ ನಾಟಕ ಯಶಸ್ಸಾಗಲಿ, ಹಿಂಗೆ ಮೇಲೆ ಮೇಲೆ ಇಂಥ ಕಾರ್ಯಕ್ರಮಗಳು ನಡೀತಾ ಇರಲಿ, ಅಂದ್ರೆ ಜನರಿಗೆ ಅದರ ರುಚಿ ಸಿಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ ನಮಗಿಲ್ಲ, ಯಾಕಂದ್ರೆ ನಾವೆಲ್ಲ ಬಿಸ್ನೆಸ್ದವರು ಮತ್ತು ಸ್ವಲ್ಪ ರಾಜಕೀಯದಾಗಿದ್ದರು, ನಮಗಿದ್ರಲ್ಲಿ ಅಷ್ಟು ಜ್ಞಾನ ಇರೋದಿಲ್ಲ. ಆದರೂ ಕೂಡ ಕರೆಸಿರಿ, ನನಗಿಲ್ಲೇ ಸನ್ಮಾನ ಮಾಡಿರಿ, ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಹಲವಾರು ಅಂದ್ರೆ ಅಭಿವ್ಯಕ್ತಿಗಳನ್ನು, ಹಲವಾರು ಮೂಡ್ಗಳನ್ನು ಚೇಂಜ್ ಮಾಡ್ತಾ ಒಬ್ಬ ವ್ಯಕ್ತಿ ರಂಗದ ಮೇಲೆ 1.5 ತಾಸು ಮಾಡೋದು ಒಂದು ಸವಾಲಿನ ಸಂಗತಿ ಅಂತಲೇ ನಾನು ಹೇಳ್ತೀನಿ. ಹಾಗೆ ಸಾವಿರಾರು ನಾಟಕ ಮಾಡೋದು ಒಂದೇ ನನ್ನ ಪ್ರಕಾರ, 10 ಏಕ ವ್ಯಕ್ತಿ ಮಾಡೋದು ಒಂದೇ ಅಂತ ನಾನು ಅನ್ಕೋತೀನಿ. ನನ್ನ ಕನಸಿನ ಕೂಸು ಇದು. ಮುಂದಿನ ದಿನಮಾನಗಳಲ್ಲಿ ಒಂದು 10 ಏಕ ವ್ಯಕ್ತಿ ಪ್ರದರ್ಶನಗಳು ಮಾಡಬೇಕು ಅನ್ನುವ ಆಸೆ ನನ್ನ ಹತ್ರ ಇದೆ ಅಂತ ಹೇಳ್ತಾ, ಇದನ್ನ ನೋಡಿ, ಒಂದು ರಾಮಾಯಣ ಮಹಾಭಾರತ ಕತೆ ಕಾದಂಬರಿಗಳಲ್ಲಾಗಿರಬಹುದು, ನಾವು ಅಲ್ಲಿ ಸೀತೆ, ರಾಮ ಮತ್ತು ಮಂಥರೆಯ ಪಾತ್ರಗಳನ್ನು ಕೂಡ ಏಕ ವ್ಯಕ್ತಿಯಲ್ಲಿ ಮಾಡ್ತಾರೆ. ಅಂದ್ರೆ ಮೂಡ್ಸ್ ಚೇಂಜ್, ಆ ಭಾವನೆಗಳು ಬದಲೇ ಆಗ್ತದೆ. ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟೊಂದು ಗಟ್ಟಿಯಾಗಿರ್ಬೇಕು ಅಂದ್ರೆ ಒಂದು ಏಕ ವ್ಯಕ್ತಿ ಸಮರ್ಥವಾದ ನಟನೆಯನ್ನು ಮಾಡಬಲ್ಲ ಅನ್ನೋದನ್ನು ತೋರಿಸೋದು ಏಕ ವ್ಯಕ್ತಿ ಅಂತ ಹೇಳ್ತಾ, ನಮ್ಮ ಶಾಂತಾ ಭೀಮಸೇನರಾವ್ ತುಂಬಾ ಹಳೆಯಿಂದ ನಾವು ಅವರು ನಾಟಕ ಮಾಡ್ತಾ ಬಂದಿದ್ದೀವಿ, ತುಂಬಾ ವರ್ಷಗಳಿಂದ. ಇವತ್ತಿನ ದಿವಸ ಅವರು ಈಗ ತುಂಬಾ ವರ್ಷಗಳ ನಂತರ ಒಂದು ನಾಟಕ ಉರಿಯ ಉಯ್ಯಾಲೆ HS ವೆಂಕಟೇಶ್ ಮೂರ್ತಿ ಅವರಿಗೆ ಶುಭ ಹಾರೈಸಿ. ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಸುವರ್ಣ ಭಗವತಿ ಹಾಗೂ ಪ್ರಾಂಶುಪಾಲರಾದ ಸಿದ್ದಪ್ಪ ಭಗವತಿಯವರು ಉರಿಯ ಉಯ್ಯಾಲೆ ನಾಟಕ ವೀಕ್ಷಿಸಿ ಕಲಾವಿದೆ ಶಾಂತಾ ಭೀಮಸೇನರಾವ್ ಅವರಿಗೆ ಸನ್ಮಾನಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ದಿನಾಂಕ 21 ಜನವರಿ 2025 ಮಂಗಳವಾರದಂದು ಸಾಯಂಕಾಲ 6 ಗಂಟೆಗೆ ಕಲಬುರಗಿ ನಗರದ ರಂಗಾಯಣದ ಸಭಾಂಗಣದಲ್ಲಿ ಪ್ರದರ್ಶನಗೊಂಡ ಉರಿಯ ಉಯ್ಯಾಲೆ ನಾಟಕವನ್ನು ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಸುವರ್ಣ ಭಗವತಿ ಹಾಗೂ ಶಾಲೆಯ ಪ್ರಾಂಶುಪಾಲರಾದ ಸಿದ್ದಪ್ಪ ಭಗವತಿಯವರು ವೀಕ್ಷಿಸುವ ಮೂಲಕ ಕಲಾವಿದೆ ಶಾಂತಾ ಭೀಮಸೇನ್ ಅವರಿಗೆ ಸನ್ಮಾನಿಸಿ ತಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರ ಮಹಾತ್ಮ ಬಸವೇಶ್ವರ ನಗರ ಕಲಬುರಗಿಯ ವಾರ್ಷಿಕ ಕ್ರೀಡಾಕೂಟ 2024-25 ಉದ್ಘಾಟನಾ ಸಮಾರಂಭ ಜರುಗಿತು. ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ವಿಕಾಸ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ವಿಶಾಲ ಪದವಿ ಪೂರ್ವ ಕಾಲೇಜು ಮತ್ತು ಶ್ರೀಮತಿ ಕಮಲಾ ಬಸವರಾಜ್ ಪಾಟೀಲ್ ಓಕಳಿ ಡಿಗ್ರಿ ಕಾಲೇಜ್, ಓಕಳಿ ವಿದ್ಯಾಮಂದಿರ ಮಹಾತ್ಮ ಬಸವೇಶ್ವರ ನಗರ ಕಲಬುರಗಿಯ ವಾರ್ಷಿಕ ಕ್ರೀಡಾಕೂಟ 2024-25 ಉದ್ಘಾಟನಾ ಸಮಾರಂಭವು ದಿನಾಂಕ 22 ಜನವರಿ 2025 ಬುಧವಾರದಂದು ಮುಂಜಾನೆ 9 ಗಂಟೆಗೆ ಎಂಬಿನಗರ ಕಲಬುರಗಿಯ ಓಕಳಿ ವಿದ್ಯಾಮಂದಿರದ ಕ್ರೀಡಾಂಗಣದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿಯ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳಾದ ರಾಜಶೇಖರ್ ಗೋನಾಯಕ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಉತ್ತರ ವಲಯದ ಶಿಕ್ಷಣ ಸಂಯೋಜಕರಾದ ಸಾಯ್ಬಣ್ಣ ಬಿ ಮಹಂತಗೋಳ್, ಕಲಬುರಗಿ ಉತ್ತರ ವಲಯದ ಎಂಪಿನಗರ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿ ವೆಂಕಟೇಶ್ CRP ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆ ಓಕಳಿ ವಿದ್ಯಾಮಂದಿರ ಎಂಬಿನಗರ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿಗಳಾದ ಜಯರಾಜ್ ಬಿ ಪಾಟೀಲ್ ಓಕಳಿ ವಹಿಸಿದ್ದರು. ಈ ಸಂದರ್ಭದಲ್ಲಿ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ಆಡಳಿತ ಅಧಿಕಾರಿಗಳಾದ ಶಶಿಕಲಾ ಜೆ ಪಾಟೀಲ್ ಓಕಳಿ, ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ಸದಸ್ಯರಾದ ವಿಕಾಸ್ ಜೆ ಪಾಟೀಲ್ ಓಕಳಿ, ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ನಿರ್ದೇಶಕರಾದ ಮೇಘನಾ ಜೆ ಪಾಟೀಲ್ ಓಕಳಿ, ಈರಣ್ಣ ಗೌಗಾವ, ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಜಯಶ್ರೀ ರಾಚೋಟಿ, ವಿಕಾಸ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರಾದ ರೇಣುಕಾ ಕಿಣಗಿ, ಕನ್ನಡ ಕಾನ್ವೆಂಟ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಸುನಂದಾ ಮೇಳ್ಕುಂದಿ ಉಪಸ್ಥಿತರಿದ್ದರು. ಇದು ನಮ್ಮ ಶೈಕ್ಷಣಿಕ ಭಾಗದ ಶೈಕ್ಷಣಿಕ ವ್ಯವಸ್ಥೆ ಒಂದು ಭಾಗ. ಇದು ವಾರ್ಷಿಕ ಕ್ರೀಡಾಕೂಟಗಳಾಗಿರ್ಬೋದು ಅಥವಾ ನಮ್ಮ ಅಂತರ್ ಶಾಲಾ ಕ್ರೀಡಾಕೂಟ ಅಂತ ನಾವು ಕರಿತೀವಿ, ಇಂಟ್ರಾಮ್ಯುರಲ್ ಕ್ರೀಡಾಕೂಟ. ಬಹುಶಃ ಈ ಸಂಸ್ಥೆ ಬಗ್ಗೆ ಸ್ವಲ್ಪ 2 ಮಾತಾಡಬೇಕಾಗಿದೆ. ಯಾಕಂದರೆ ಇದು ಭಾಳ ಕಲಬುರಗಿ ಹೆಮ್ಮೆ ಒಂದು ಕನ್ನಡ ಕಾನ್ವೆಂಟ್ ಅಂತ ತಿಳ್ಕೊಂಡು ಪ್ರಾರಂಭ ಆಗಿರ್ತಕ್ಕಂಥ ಸಂಸ್ಥೆ. ಓಕಳಿ ಬಹುಶಃ ನಾನು ಬಾಲ್ಯದಲ್ಲಿದ್ದಾಗ ಈ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಅನ್ನತಕ್ಕಂಥ ಶಬ್ದನೇ ನಮಗೆ ಈ ಒಂದು ವ್ಯಕ್ತಿಯ, ಒಂದು ಬಾಲಕನ, ವಿದ್ಯಾರ್ಥಿಯ
ಸಂಪೂರ್ಣ ವ್ಯಕ್ತಿತ್ವ ಓವರಾಲ್ ಡೆವಲಪ್ಮೆಂಟ್ ಆಗಬೇಕು ನಾವು ಘನ ಉದ್ದೇಶದಿಂದ ಈ ಸಂಸ್ಥೆಯನ್ನು ಕಟ್ಟಿದಂಥ ಸನ್ಮಾನ್ಯ ಶ್ರೀ ಈ ನಮ್ಮ ಭಾಗದ ಹಿರಿಯರು ಶಿಕ್ಷಣ ತಜ್ಞರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಜಿ ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕು. ಅವರ ಕಟ್ಟಿದಂಥ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಅದಕ್ಕೆಲ್ಲ ಕಾರಣೀಭೂತರಾಗಿರೋಂಥ ಅವ್ರ ಕುಟುಂಬಸ್ಥರು ಅವರು ಎಲ್ಲರೂ ಕೈ ಜೋಡಿಸಿ ಈ ಒಂದು ಹೆಮ್ಮೆ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಬಹುಶಃ ಈ ಸಂಸ್ಥೆಯಲ್ಲಿ ಭಾಳ ಪುರಾತನವಾದ ಕಲಬುರಗಿ ನಗರದಲ್ಲಿ ಕನ್ನಡ ಕಾನ್ವೆಂಟ್ ಅಂತ ತಗೊಂಡು, ಬಹುಶಃ ಇಂಗ್ಲೀಷ್ ಕಾನ್ವೆಂಟ್ಗಳು ಇತ್ತು, ಕನ್ನಡ ಹೆಸರಿನಲ್ಲಿ ಕನ್ನಡ ಕಾನ್ವೆಂಟ್, ಕನ್ನಡ ಭಾಷೆಗೆ ಬಹಳ ಒಂದು ಪ್ರಾಧಾನ್ಯತೆ ಕೊಟ್ಟಂಥ ಶಾಲೆಯ ಸಂಸ್ಥೆ ಇದು. ಆ ಕಾರಣಕ್ಕಾಗಿ ಅವರಿಗೆ ವಿಶೇಷವಾಗಿ ನನ್ನ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೇವೆ. ಜೊತೆಗೆ ಈ ಸಂಸ್ಥೆ ಅಡಿಯಲ್ಲಿ ವ್ಯಕ್ತಿತ್ವ ವಿಕಾಸ ಅಂತಂದಾಗ ಆ ವ್ಯಕ್ತಿತ್ವ ಅಂತಕ್ಕಂಥ ಶಬ್ದನೇ ಅದು ವ್ಯಕ್ತಿಯ ದೈಹಿಕ ಇರ್ಬೋದು, ಮಾನಸಿಕ ಇರ್ಬೋದು, ಅಥವಾ ಭಾವನಾತ್ಮಕ ಇರ್ಬೋದು, ಅಥವಾ ಸಾಮಾಜಿಕ ಇರ್ಬೋದು. ಒಬ್ಬ ಬಾಲಕ ಬೆಳಿಬೇಕಾದ್ರೆ ಈ ಎಲ್ಲ ಅಂಶಗಳ ಜೊತೆಯಲ್ಲಿ ಅವ ಬೆಳಿಬೇಕಾಗ್ತದೆ. ಬರೀ ಸದೃಢ ಆದರೆ ನಡೆಯಲ್ಲ, ಶೈಕ್ಷಣಿಕವಾಗಿ ಪ್ರಗತಿ ಹೊಂದಿದ್ರೆ ಆಗಲ್ಲ. ಅವನು ದೈಹಿಕವಾಗಿ ಬೆಳಿಬೇಕು, ಸಾಮಾಜಿಕವಾಗಿ ಬೆಳಿಬೇಕು ಮತ್ತು ಶೈಕ್ಷಣಿಕವಾಗಿ ಬೆಳಿಬೇಕು. ಓವರಾಲ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಅದು ಮುಖ್ಯ ಕಾರಣ. ಅದು ಯಾವುದರಿಂದ ಸಾಧ್ಯ ಅಂತಂದರೆ ಅದು ಕ್ರೀಡೆಯಿಂದ ಮಾತ್ರ ಸಾಧ್ಯ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಒಂದು ಕ್ರೀಡೆಯಲ್ಲಿ ತೊಡಗಿದಂಥ ವ್ಯಕ್ತಿ, ಒಬ್ಬ ಹುಡುಗ, ಅವನು ಆ ಕ್ರೀಡೆಯಲ್ಲಿ ಇಲ್ಲಿ ಯಾವುದೇ ರೀತಿಯ ತಾರತಮ್ಯ ಇರೋದಿಲ್ಲ. ಓನ್ಲಿ ಸ್ಪರ್ಧಾ ಮನೋಭಾವ ಇರ್ತದೆ ಮತ್ತು ಕ್ರೀಡೆ ಮೂಲಕ ತನ್ನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ತಾನೆ. ಅಲ್ಲಿ ಸಹಕಾರ ಇರ್ತದೆ, ಗೇಮ್ನಲ್ಲಿ ಒಬ್ರಿಗೊಬ್ಬರು ಸಹಕಾರ ಏನು ತಂಡದ ಜೊತೆಯಲ್ಲಿ ಸಹಕಾರ ಮನೋಭಾವ ಇರ್ತದೆ ಅಲ್ಲಿ. ಎರಡನೇದಾಗಿ ಅಲ್ಲಿರ್ತಕ್ಕಂಥ ಒಂದು ಸ್ಪರ್ಧಾ ಮನೋಭಾವ, ನಾವು ಗೆದ್ದಿಬೇಕಂತ ಒಂದು ಛಲ, ಹೋರಾಟದ ಮನೋಭಾವ ಕೂಡ ಈ ಸಂದರ್ಭದಲ್ಲಿ ಅವರ ರೂಢಿಸ್ಕೊಳ್ತಾನೆ. ಅವ್ನು ತನಗೆ ಗೊತ್ತಿಲ್ಲದಂತೆ ಆ ಕ್ರೀಡಾಪಟು ಅಂಥ ವ್ಯಕ್ತಿತ್ವ ಗುಣಗಳನ್ನು ಈ ಕ್ರೀಡೆ ಮೂಲಕ ಪಡಿತಾ ಇರ್ತಾನೆ. ಮತ್ತು ಹೊಂದಾಣಿಕೆ ಮನೋಭಾವ, ಸಹಕಾರ ಮನೋಭಾವ, ಇವೆಲ್ಲ ಮೌಲ್ಯಗಳನ್ನು ಈ ಕ್ರೀಡೆ ಮೂಲಕ ಆ ಕ್ರೀಡಾಪಟು ಪಡಿತಾ ಇರ್ತಾನೆ. ಆ ಕಾರಣಕ್ಕಾಗಿ ನಮ್ಮ ನ್ಯಾಷನಲ್ ಶಿಕ್ಷಣ ಏನಿದೆ, ಪಾಲಿಸಿ ಏನಿದೆ, ಅದರಲ್ಲಿ ಯಾವುದೇ ಅಷ್ಟೇ ಪಾಲಿಸಿ ತಗೊಂಡು ಎಜುಕೇಷನ್ ಪಾಲಿಸಿಗಳಲ್ಲಿ ಅದರಲ್ಲಿ ಈ ಫಿಸಿಕಲ್ ಎಜುಕೇಷನ್ ಅಥವಾ ದೈಹಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದೆ. ಎಲ್ಲ ಶಿಕ್ಷಣ ಸಮಿತಿ ವರದಿಗಳಲ್ಲಿ ನೋಡ್ರಿ ನೀವು ದೈಹಿಕ ಶಿಕ್ಷಣಕ್ಕೆ ಪ್ರಥಮವಾಗಿ ಆದ್ಯತೆ ಕೊಟ್ಟಿದ್ದಾರೆ. ಈಗಾಗಲೇ 2016ರಿಂದ ನಮ್ಮ ಕರ್ನಾಟಕ ಸರ್ಕಾರ ಕೂಡ ದೈಹಿಕ ಶಿಕ್ಷಣ ಒಂದು ಬೋಧನಾ ವಿಷಯ ಅಂತಕೊಂಡು ಮಾನ್ಯ ಮಾಡಿ ಸನ್ಮಾನ್ಯ ಹೊರಟ್ಟಿಯವರು ಶಿಕ್ಷಣ ಮಂತ್ರಿಗಳಾಗಿದ್ದಾಗ ಪಠ್ಯಪುಸ್ತಕ ವೈದ್ಯನಾಥನ ವರದಿ ಅಂತಕೊಂಡು ಮಾಡಿ ಆ ವರದಿ ಆಧಾರ ಮೇಲೆ ಪಠ್ಯಪುಸ್ತಕಗಳು 6ರಿಂದ 10ನೇ ತರಗತಿ ಪಠ್ಯಪುಸ್ತಕಗಳು ಕೂಡ ಈಗಾಗಲೇ ಕೊಟ್ಟಿದೆ. ಭಾಗ 1 ಮತ್ತು ಭಾಗ 2ರಲ್ಲಿ 40-60 ಅಂಕಗಳು, 60 ಪ್ರಾಯೋಗಿಕ ಇದ್ದರೆ 40 ಥಿಯರಿ ಇರ್ತದೆ. ಆ ನಿಟ್ಟಿನಲ್ಲಿ ನಾವು ಕೂಡ ಪರೀಕ್ಷೆಗಳು ಮಾಡಬೇಕು, ಮೌಲ್ಯಮಾಪನ ಮಾಡಬೇಕು ಮತ್ತು ಅದನ್ನು ನಾವು ದಾಖಲೀಕರಿಸಬೇಕು. ಅಂದಾಗ ಮಾತ್ರ ಅದು ಆ ವ್ಯಕ್ತಿಯ ಶೈಕ್ಷಣಿಕ ಪರಿಪೂರ್ಣತೆಗೊಂಡಂಗೆ ಶೈಕ್ಷಣಿಕ ಅಭಿವೃದ್ಧಿ. ಒಂದು ವೇಳೆ ಈ ದೈಹಿಕ ಶಿಕ್ಷಣ ನಾವು ಹೊರತುಪಡಿಸಿದೆ ಅದಲ್ಲಿ ಅದು ಅಪೂರ್ಣ ಅಂದ್ಕೊಂಡು ನಾನು ಹೇಳ್ತೀನಿ. ಆ ಕಾರಣಕ್ಕಾಗಿ ದಯವಿಟ್ಟು ಎಲ್ಲ ಶಿಕ್ಷಕರು ವಿಶೇಷವಾಗಿ ಏನು SLC ಮಕ್ಕಳಿಗೆ ಒತ್ತಡದಿಂದ ಹೊರಬರಬೇಕಾದ್ರೆ ಅವರಿಗೆ ಕನಿಷ್ಠ ದಿನಾಲು 1 ಪೀರಿಯಡ್ ಆದರೂ ಅವರಿಗೆ ನೀವು ದೈಹಿಕ ಶಿಕ್ಷಣಕ್ಕೆ ಮೀಸಲು ಇಡಲೇಬೇಕು. ಇಲ್ಲ ಅಂದರೆ ಬರೀ ಓದು ಅನ್ನೋ ಒತ್ತಡದಲ್ಲಿ ಆ ಮಗು ಓದೋಕ್ಕೆ ಸಾಧ್ಯನೇ ಇಲ್ಲ. ಅಮ್ಮನ ನಾವು ಹುಡುಕುತ್ತಾ ಹೋಗಿದೆ. ಆದರೆ ಋಗ್ವೇದದಲ್ಲಿ ಒಂದು ಉಲ್ಲೇಖ ಬರುತ್ತೆ. ಶಿಕ್ಷಣದ ಉದ್ದೇಶ ಏನು ಅಂದರೆ ಒಂದು ಮಗುವನ್ನು ನಿಸ್ವಾರ್ಥಿ ಮತ್ತು ಸ್ವಾವಲಂಬಿಯನ್ನಾಗಿ ಮಾಡಬೇಕು. ಅದರ ಮುಖಾಂತರ ಆ ಬದುಕನ್ನು ಆ ಮಗು ತನ್ನಷ್ಟಕ್ಕೆ ತಾನೇ ಕಟ್ಟಿಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಇವೆಲ್ಲ ಪರಿಕ್ರಮಗಳು ಇದ್ದಾವೆ. ಒಂದು ಮಗು ಕೇವಲ ಪಠ್ಯ ಚಟುವಟಿಕೆಗೆ ಮಾತ್ರ ಸೀಮಿತವಾಗದೆ ಪಠ್ಯೇತರ ಚಟುವಟಿಕೆಗಳನ್ನು ತೊಡಗಿಸಿದಾಗ ಏನಾಗುತ್ತೆ ಅಂತ ಹೇಳಿದರೆ ಆ ಮಗು ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ. ಅದಕ್ಕೋಸ್ಕರನೇ ಶ್ರೇಷ್ಠ ತತ್ವಜ್ಞಾನಿ ಒಂದು ಮಾತು ಹೇಳಿದ್ದಾರೆ, ಆರೋಗ್ಯವಾಗಿರುವಂಥ ದೇಹದಲ್ಲಿ ಆರೋಗ್ಯವಾಗಿರುವಂಥ ಮನಸ್ಸು ಇರುತ್ತದೆ, ಆರೋಗ್ಯವಾಗಿರುವಂಥ ದೇಹ ಮಗುವಿನ ಹತ್ತಿರ ಬರಬೇಕು ಅಂತ ಹೇಳಿದಾದರೆ ಇಂಥ ಪಠ್ಯೇತರ ಚಟುವಟಿಕೆಗಳು ವಿಶೇಷವಾಗಿ ಕ್ರೀಡಾಕೂಟಗಳು ಅವಶ್ಯಕವಾಗಿದ್ದಾವೆ. ಆ ಕ್ರೀಡಾಕೂಟಗಳನ್ನು ಈ ಶಾಲೆಯಲ್ಲಿ ಸಂಸ್ಥೆ ಅಡಿಯಲ್ಲಿ ಭಾಳ ಪ್ರತಿ ವರ್ಷ ನಾನು ಸುಮಾರು 5 ವರ್ಷದಿಂದ ನಿರಂತರವಾಗಿ ಬರ್ತಾಯಿದ್ದೀನಿ. ಭಾಳಷ್ಟು ಅಚ್ಚುಕಟ್ಟಾಗಿ ಮತ್ತು ನಮ್ಮ ಇಲಾಖೆ ಹೆಮ್ಮೆ ಪಡುವಂಥ ಚಟುವಟಿಕೆ ಈ ಸಂಸ್ಥೆ ಅಡಿಯಲ್ಲಿ ನಡೀತಾ ಇದ್ದಾವೆ. ಅದಕ್ಕೋಸ್ಕರ ಗೌಡ್ರನ ಯಾವತ್ತಿಗೂ ನಮ್ಮ ಇಲಾಖೆ ನಿಮ್ಮ ಜೊತೆಗೆ ಇದೆ, ನಿಮ್ಮ ಸಹಕಾರವೂ ಕೂಡ ನಮ್ಮ ಇಲಾಖೆ ಯಾವತ್ತಿಗೂ ಇದೆ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ಎಲ್ಲರ ಮುಖಾಂತರ ಹೇಳ್ತಾ ಇದ್ದೀನಿ. ಮತ್ತಿನ್ನು ಈಗಾಗಲೇ ಭಾಳ ಲೇಟ್ ಆಗಿಬಿಟ್ಟಿದೆ. ವಿದ್ಯಾರ್ಥಿಗಳು ಎಲ್ಲ ಸಾಹೇಬಣ್ಣ ಸರ್ ಮತ್ತು ರಾಜಶೇಖರ್ ಸರ್ ಹೇಳಿದಾಗೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲರೂ ಗೆಲ್ಲಬೇಕನ್ನೋದು ಸಾಧ್ಯ ಆಗಲ್ಲ. ಯಾರ ಬಳಿ ನಿಮ್ಮ ಟ್ಯಾಲೆಂಟ್ ಇರುತ್ತೆ ಅವರೇ ಗೆಲ್ಲಕ್ಕೆ ಸಾಧ್ಯ. ಆದರೆ
ನೀವೇನು ಪಾರ್ಟಿಸಿಪೇಟ್ ಮಾಡ್ತಿರಲ್ಲ ಅದೇ ಒಂದು ಹೆಮ್ಮೆಯ ವಿಷಯ. ಎಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸಿ ನನ್ನೊಂದೆರಡು ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್ ಕರ್ನಾಟಕ. ನಮಸ್ಕಾರ. ಜೈ ಹಿಂದ್. ಆ ಒಂದು ಕಾರಣದಿಂದ ಇವತ್ತು ಈ ಒಂದು ಸಂಸ್ಥೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಕಾರಣ ಆಗಿದೆ ಅಂತಕ್ಕಂತಹ ಮಾತನ್ನು ನಾನು ಹೇಳಬೇಕಾಗ್ತದೆ. ಯಾಕಪ್ಪ ಅಂದರೆ ಕೇವಲ ಶಿಕ್ಷಣ ಅಷ್ಟೇ ಅಲ್ಲ, ಶಿಕ್ಷಣದಲ್ಲಿಯೂ ಕೂಡ ಇವತ್ತು ಈಗಾಗಲೇ ನಮ್ಮ ಈಶು ಅವರು ಹೇಳಿದಂಗೆ ಕೇವಲ ಇಲ್ಲಿ ಎಲ್ಲ ಒಂದು ಈವೆಂಟ್ಗಳಲ್ಲಿ ಭಾಗವಹಿಸ್ತಾರೆ. ಶಿಕ್ಷಣದಲ್ಲಿ ಯಾವುದೇ ರೀತಿಯಿಂದ ಹಿಂದೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಯಾಕಂದರೆ ಈ ವರ್ಷದ ನಾವು SSLC ಫಲಿತಾಂಶವನ್ನು ತೆಗೆದುಕೊಂಡಾಗ ಇಡೀ ನಮ್ಮ ಕನ್ನಡ ಮೀಡಿಯಮಲ್ಲಿ ಇಡೀ ಜಿಲ್ಲಾ ಮಟ್ಟಕ್ಕೆ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂತಹ ಒಂದು ವಿದ್ಯಾರ್ಥಿನಪ್ಪ ಅಂದರೆ ನಮ್ಮ ಕನ್ನಡ ಕಾನ್ವೆಂಟ್ ಶಾಲೆಯ ಮಗು ಅಂತಕ್ಕಂಥ ಮಾತು ಹೇಳ್ಬೋದು. ಯಾಕಂದರೆ 625 ಮಾರ್ಕ್ಸಿಗೆ 619 ಅಂಕ ಪಡೆದು ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ಶಿಕ್ಷಣ ಇಲಾಖೆಗೆ ಇವತ್ತು ಈ ಒಂದು ಸಂಸ್ಥೆಯಿಂದ ಹೆಸರು ಬಂದಿದೆ. ಅದಕ್ಕಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಪರವಾಗಿ ನಾವು ಆ ಮಗುವಿಗೆ ಮತ್ತು ಈ ಸಂಸ್ಥೆಯ ಎಲ್ಲ ಶಿಕ್ಷಕರಿಗೂ ಮತ್ತು ಅಧ್ಯಕ್ಷರಿಗೂ ನಾವು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಈ ಒಂದು ಸಂಸ್ಥೆಯವರು ಕೇವಲ ಇಷ್ಟೇ ಅಲ್ಲ, ನಮ್ಮ ಶಿಕ್ಷಣ ಇಲಾಖೆಗೆ ಕೂಡ ಹಲವಾರು ಏನೇ ಒಂದು ಎಕ್ಸಾಮ್ ಇರ್ಬೋದು. ಈಗ ಪ್ರತಿಯೊಂದು ಎಕ್ಸಾಮ್ ಬಂದಾಗ ನಾನು ಮೇಡಮ್ ಅವರಿಗೆ ಫೋನ್ ಮಾಡ್ತೀನಿ. ತೊಗರಿಗೆ ಬೆಂಬಲ ಬೆಲೆ ಹೆಚ್ಚಳಕ್ಕೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಕರೆ ನೀಡಲಾಗಿದ್ದ ಕಲಬುರಗಿ ಬಂದ್ಗೆ ವಿವಿಧ ಸಂಘಟನೆಗಳು ಸಾಥ್ ನೀಡಿದವು. ತೊಗರಿಗೆ ಬೆಂಬಲ ಬೆಲೆ ಹೆಚ್ಚಳಕ್ಕೆ ಆಗ್ರಹಿಸಿ ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿತ್ತು. ತೊಗರಿ ಬೆಂಬಲ ಬೆಲೆ 7,500 ರೂಪಾಯಿಯಿಂದ 12,000 ರೂಪಾಯಿಗೆ ಹೆಚ್ಚಿಸಲು ಆಗ್ರಹಿಸಿ ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿತ್ತು. ಕರ್ನಾಟಕ ಪ್ರಾಂತ ರೈತ ಸಂಘ ಕರೆ ನೀಡಿದ್ದ ಕಲಬುರಗಿ ಬಂದ್ಗೆ ವಿವಿಧ ಸಂಘಟನೆಗಳು ಸಾಥ್ ನೀಡಿದವು. ಬಂದ್ ಅಂಗವಾಗಿ ಬೆಳ್ಳಂಬೆಳಿಗ್ಗೆ 6 ಗಂಟೆಯಿಂದಲೇ ರಸ್ತೆ ತಡೆ ಆರಂಭವಾಗಿತ್ತು. ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಮುಂದೆ ಪ್ರತಿಭಟನೆ ನಡೆಸಿ ರಸ್ತೆ ತಡೆ ನಡೆಸಲಾಯಿತು. ಇದರಿಂದ ಬಸ್ ಸಂಚಾರ ಸ್ಥಗಿತಗೊಂಡಿತ್ತು. ಇದಕ್ಕೆ ಹೋಟೆಲ್ ಸಹಿತ ವರ್ತಕರು ಬೆಂಬಲ ಸೂಚಿಸಿದರು. ಮುಂಜಾಗ್ರತಾ ಕ್ರಮವಾಗಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.